ಲೆಫ್ಟ್ ಸೈಡ್ ಕಾಣ್ತಾ ಇದೆಯಲ್ಲ ಇದೆ ನೋಡಿ, ಇಲ್ಲಿ ಬಿದ್ರಳ್ಳಿದು RGRSCL. ಅಯ್ಯಪ್ಪ RGRSCL ಲೆಫ್ಟ್ ಸೈಡಲ್ಲ ಐತಲ್ಲ ಇದೇನೆ. ಇಲ್ಲಿಂದ ಈಗ ಎಲ್ಲ ರೆಡಿ ಮಾಡ್ತಾರೆ ನೋಡಿ, ಸಾಕತ್ತಾಗಿ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಟ್ರ್ಯಾಕ್ಟರ್ ಗೀಕ್ಟ್ರು ಎಲ್ಲ ಹಾಕೊಂಡು ಅದು ನಿಲ್ಲಿಸಿ ಕೆಳಗಡೆಗೆ RGRSCL ಬಿದ್ರಳ್ಳಿದು RGRSCL ರೆಡಿ ಮಾಡ್ತಾರೆ. ಕೆಲಸ ಆಗ್ತಾ ಇದೆ RGRSCLದು. ಇದು ಬಿದ್ರಳ್ಳಿ, ಬ್ಯೂಟಿಫುಲ್ ಬಿದ್ರಳ್ಳಿ. ಇದು ಬ್ಯೂಟಿಫುಲ್ ಫ್ಲೋರ್ಸ್, 14 ಫ್ಲೋರ್ಸ್ ಇರಬೇಕೇನೋ ಮೋಸ್ಟ್ಲಿ. 1 2 3 4 5 6 7 8 9 10 11 12 13 ಒಟ್ಟು ಟೋಟಲ್ 14 ಫ್ಲೋರ್ಸೇ ಇರುತ್ತೆ. ಇನ್ನೇನು 1 2 3 4 5 6 7 8 9 10 11 12 13 14 ಫ್ಲೋರ್ಸ್. ಬ್ಯೂಟಿಫುಲ್. ಈ ಕಡೆಯಿಂದ ಎಂಟ್ರೆನ್ಸು, ಈ ಕಡೆಯಿಂದ ಎಂಟ್ರೆನ್ಸ್ ಇದು ನೋಡಿ, ಎಂಟ್ರೆನ್ಸು. ಕೆಲಸ ನಡೀತಾ ಇದೆ ಬಿದ್ರಳ್ಳಿದ್ದು. RGRSCL ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ RGRSCL. ಈ ಕಡೆಯಿಂದ ತಿರ್ಗಾ ಈ ಕಡೆ ಜಾಗ. ಓಕೆ, ಇದು ಬಿದ್ರಳ್ಳಿನಲ್ಲಿರೋಂಥ RGRSCL. ಈಗ ಒಳಗಡೆ ಹೋಗ್ಬಿಟ್ಟು ಇದು ಮಾಡಬೇಕು. ಕೆಲಸ ನೋಡಿ ನಡೀತಾ ಇದೆ ನೋಡಿ, ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಓಕೆ, ಕ್ಲೀನಾಗೆ ನಾನು ಡ್ರೋನ್ ಹಾಕ್ತೀನಿ. ಅದು ಹಾಕ್ಬಿಟ್ಟು ಕ್ಲೀನಾಗೆ 13 ಫ್ಲೋರ್ ಅಲ್ಲ ಇದು, 13 14 ಫ್ಲೋರು. ನಮ್ಮ ಸೆಕ್ಯೂರಿಟಿ ಸಾಹೇಬರು ಮತ್ತು ಸೈಟ್ ಇಂಜಿನಿಯರಾ? ನೀವು ಸೈಟ್ ಇಂಜಿನಿಯರ ಇಲ್ಲೇ ಇದ್ದಾರೆ. ಕೆಳಗಡೆ ಫ್ಲೋರಿಂಗ್ ನಡೀತಾ ಇದೆ. ನಾನು ಡ್ರೋನ್ ಶಾಟ್ನ ತೆಗಿತೀನಿ. ಟೋಟಲ್ ಬಂದು 14 ಫ್ಲೋರ್ಸ್ ಅಲ್ಲ, ಒಂದೇ ವಿಂಗ್ ಇರೋಣ. ಒಂದೇ ವಿಂಗು ಟೋಟಲ್ ಎಷ್ಟು ಮನೆ ಇದೆ? 448 ಮನೆಗಳಿರುವಂಥದ್ದು RGRSCL ಬಿದ್ರಳ್ಳಿನಲ್ಲಿರುವಂಥದ್ದು. ಸೊ ಈ ಕಡೆ ಬಾ, ನಾನು ಈ ಕಡೆ ನಿಂತ್ಕೊಂಡು ಹೇಳ್ತೀನಿ. ಭಾಳ ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಕಮ್ ಜಸ್ಟ್ ಟೇಕ್ ಎ ಶೂಟ್ ಆಫ್ ದಿಸ್. ಈಸ್ ಕಮಿಂಗ್. ಕಮ್ ನೋಡಿ, ಕೆಲಸ ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಇದು ಬಿದ್ರಳ್ಳಿನಲ್ಲಿರೋಂಥದ್ದು. ಸರ್ವೆ ನಂಬರ್ ಏನಪ್ಪ? ಸರ್ವೆ ನಂಬರ್ 193 ಇರೋಂಥ ಪೀಚೆ ಈ ಹಿಂದೆ ಸರ್ವೆ ನಂಬರ್ ಬಂದು 193 ಬಿದ್ರಳ್ಳಿನಲ್ಲಿರೋಂಥದ್ದು. ಕೆಲಸ ಭಾಳ ಫಾಸ್ಟಾಗಿ ನಡೀತಾ ಇದೆ. ತೋರಿಸ್ತೀನಿ ನಾನು ಕ್ಲೀನಾಗೆ ನೋಡಿ. ಕೆಲಸ ಫಾಸ್ಟಾಗಿ ನಡೀತಾ ಇದೆ. ಕೆಲಸ ಫಾಸ್ಟಾಗಿ ನಡೀತಾ ಇದೆ. ಇದು ಕೆಳಗಡೆ ರೋಡ್ ಕೆಲಸ. ಇದನ್ನು ಕ್ಲೀನಾಗಿ ನಾನು ಡ್ರೋನಲ್ಲೇ ನಾನು ಶಾರ್ಟ್ ತೆಗಿತೀನಿ. ಆಮೇಲೆ ಒಳಗಡೆ ಯಾವುದಾದ್ರೂ ರೆಡಿ ಆಗಿರೋಂಥದ್ದನ್ನ ನಾನು ಡೈರೆಕ್ಟಾಗಿ ರೂಮ್ನ ತೋರಿಸ್ತೀನಿ. ಸೊ ಬನ್ನಿ, ಕರ್ಕೊಂಡು ಹೋಗ್ತೀನಿ ಬಿದ್ರಳ್ಳಿಗೆ. ಬ್ಯೂಟಿಫುಲ್ ಜಾಗ ನೋಡಿ. ಈಗ ರೆಡಿ ಆಯ್ತಾಯ್ತು, ಮಸ್ತ್ ಬೇಗ ರೆಡಿ ಆಯ್ತಾಯ್ತು. ನಮ್ಮ ಸೆಕ್ಯೂರಿಟಿ ಸಾಹೇಬ್ರು ಇಲ್ಲೇ ಇದ್ದರು. ಈಗ ಜಸ್ಟ್ ಅವರೇ ಇವಾಗ ಕರ್ಕೊಂಡು ಹೋಗ್ತಾ ಇರೋದು. ಇದನ್ನೆಲ್ಲ ತೋರಿಸಪ್ಪ. ಮಸ್ತ್ ಈಗೆಲ್ಲ ಸಖತ್ತಾಗಿ ರೆಡಿ ಮಾಡ್ತಾ ಇದ್ದಾರೆ. ಭಾಳ ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಬಿದ್ರಳ್ಳಿನಲ್ಲಿರೋವಂಥದ್ದು 14 ಫ್ಲೋರ್ಸ್ ಇರೋವಂಥದ್ದು. ನಾನೀಗ ಯಾವುದು ರೆಡಿ ಆಗಿದೆ ಏನು ಅಂತ ತೋರಿಸ್ತೀನಿ. ನಮ್ಮ ಸೆಕ್ಯೂರಿಟಿ ಸಾಹೇಬ್ರೆ ಕರ್ಕೊಂಡು ಹೋಗ್ತಾರೆ. ನಾನು ನಿಮ್ಗೊಂದು ಡ್ರೋನ್ ಶಾಟ್ ತೋರಿಸಿದೆ. ಪ್ರತಿಯೊಬ್ಬರು ದಯವಿಟ್ಟು ಪ್ರೋತ್ಸಾಹ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೋಸ್ಕರ ಅಂತಲೇ ಎಲ್ಲ ಮಾಡ್ತಾ ಇರೋಂಥದ್ದು. ಡ್ರೋನ್ ಶಾಟ್ ಯಾವ ಥರ ಬಂದಿದೆ ಅಂತ ಕಾಮೆಂಟ್ಸಲ್ಲಿ ಹಾಕಿ. ನಾನೇನಾದರೂ ಕಲಿಬೇಕು ಅಂದರೆ ಹಾಕಿ. ಅದು ನನ್ನ ಮಗ ನನಗೆ ಹೇಳ್ಕೊಟ್ಟಿದ್ದು, ಚಿಕ್ಕವನು. ಈಗ ಕ್ಯಾಮ್ರಾನು ಅವನೇ ಹಿಡ್ದಿರೋದು. ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಲ್ಲ ರೆಡಿ ಆಗ್ತಾಯಿದೆ. ಮಸ್ತ್ ಭಾಳ ಫಾಸ್ಟಾಗಿ ರೆಡಿ ಆಗ್ತಾಯಿದೆ. ಅದು ರೆಡಿ ಆಗ್ತಾ ಇರೋದನ್ನು ತೋರಿಸಿ. ಎಲ್ಲ ಕೆಲಸ ನಡೀತಾ ಇದೆ. ಇದೆಲ್ಲ ತೋರ್ಸಂಗೆ ಪೈಪೆಲ್ಲ ಕೆಲಸ ನಡೀತಾ ಇರೋಂಥದ್ದು. ಭಾಳ ಫಾಸ್ಟಾಗಿ ಕೆಲಸ ನಡೀತಾರೆ. ಚಪ್ಪಡಿ ಕಲ್ಲುಗಳೆಲ್ಲ
ತಾಳಿ ಸ್ವಾಮಿ, ಹಂಗೆ ತಾಳಿ. ಮಸ್ತ್ ಚಪ್ಪಡಿ ಕಲ್ಗಳು ಮತ್ತು ಏನಿದು ಪ್ಲಾಸ್ಟಿಕ್ ಒಂದು ಏನೋ ಮಸ್ತ್ ಎಲ್ಲ ಇಲ್ಲೇ ಸಖತ್ತಾಗಿ ರೆಡಿ ಆಗ್ತಾ ಇದೆ. ಈ ಕ್ಯಾ ಡೋರ್ है क्या? ಡೋರ್ ಟಾಯ್ಲೆಟ್ ರೂಮ್ ಕಾ ಡೋರ್. ಹಾಂ, ಓ ಟಾಯ್ಲೆಟ್ ಒಂದು ಡೋರು ಮತ್ತು ಇದ್ರ ಡೋರು ಭಾಳ ಥಿಕ್ನೆಸ್ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಏನೋ ರೆಡಿ ಮಾಡ್ತಾ ಇದ್ದಾರೆ. ವೆರಿ ಗುಡ್ ವೆರಿ ಗುಡ್. करो करो करो. कहाँ के रहने वाले हैं आप? राजस्थान के. अरे वहाँ पे तो बहुत गर्मी है रे बाबा. अभी का गर्मी है, अभी ही तो गर्मी है, अभी ठंड है. ವೆರಿ ಗುಡ್ ವೆರಿ ಗುಡ್. ಹಾಂ, ಸೊ ಇದೆಲ್ಲ ಮಾಡ್ತಾ ಇರೋಂಥದ್ದು ಡೋರ್ಸ್ ಎಲ್ಲ ಮಸ್ತು. ಸ್ವಾಮಿ ಸೆಕ್ಯೂರಿಟಿ ಸಾಹೇಬ್ರೆ, ನಿಮ್ಮ ಹೆಸರು ಹೇಳಿ. ಹಾಂ, ಬಲರಾಮ, ನಮ್ಮ ತಂದೆ ವಯಸ್ಸು, ಅದಕ್ಕೆ ಎಲ್ಲ ಮಸ್ತ್ ರೆಡಿ ಆಗ್ತಾ ಇದೆ. ಲಿಫ್ಟ್ ಎಲ್ಲ ರೆಡಿ ಆಗಿದೆ. ತೋರ್ಸಪ್ಪ ಹಂಗೇನೆ ಲಿಫ್ಟ್ ತೋರಿಸು. ಲಿಫ್ಟ್ ಎಲ್ಲ ರೆಡಿ ಆಗಿದೆ. ಪಾರ್ಕಿಂಗ್ ಎಲ್ಲ ಕ್ಲೀನ್ ಆಗಿದೆ. ಭಾಳ ಸ್ವಚ್ಛವಾಗಿ ರೆಡಿ ಮಾಡಿದ್ದಾರೆ. ಒಂದೇ ವಿಂಗ್ ಇರೋದಾ ಬಲರಾಮ್ ಅವರೇ? ಒಂದೇ ವಿಂಗ್ ಇರೋದು ಇದು. 448 ಮನೆ. ಓಕೆ, 448 ಮನೆ ಇರೋಂಥದ್ದು ಇದು. ಒಂದೇ ವಿಂಗ್ ಇರೋಂಥದ್ದು, ಬಿದ್ರಳ್ಳಿನಲ್ಲಿರೋಂಥದ್ದು. 193 ಅಲ್ಲ ಸರ್ವೆ ನಂಬರು? 193 ಸರ್ವೆ ನಂಬರ್ ಇದು. ಬ್ಯೂಟಿಫುಲ್. ಇಲ್ಲಿಂದ ಹೋಗೋಣ. ಇದೊಂಥರ ಬೇರೆ ವಿನ್ಯಾಸ ಇದೆ. ಇಲ್ಲಿ ಲಿಫ್ಟು, ಇಲ್ಲೂ ಲಿಫ್ಟ್ ಇದೆ. ಮಸ್ತ್, ಭಾಳ ಅಗಲವಾಗೈತೆ ಇದು. ಏನಂತಾರೆ ಅದಕ್ಕೆ, ಮೆಟ್ಲುಗಳೆಲ್ಲ. ಹಾಂ, ಸ್ಟೇರ್ ಕೇಸ್ ಅಂತಾರೆ ಇದನ್ನ. ಅದಕ್ಕೆ ಹೇಳೋದು, ಹಿರಿಕರು ಗೊತ್ತಿರೋ ಅಷ್ಟು ನಮಗೇನು ಗೊತ್ತಿಲ್ಲ. ಹಾಂ, ಸ್ಟೇರ್ ಕೇಸು, ಮೆಟ್ಲು ಹೇಳೋವಂಥದ್ದು. ದಯವಿಟ್ಟು ಪ್ರತಿಯೊಬ್ಬರು ಹೊಸಬ್ರು ಬಂದಿರೋ ಅಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂದೆ ಇನ್ನೂ ವಿಭಿನ್ನವಾಗಿ ತೋರಿಸ್ತೀನಿ ನೋಡಿ. ಇಲ್ಲೂ ಲಿಫ್ಟು, ಎಲ್ಲಿ ಲಿಫ್ಟ್ ಇಲ್ಲ ಅನ್ನಂಗಿಲ್ಲ ನೋಡಿ. ಕ್ಲೀನಿಂಗ್ ಎಲ್ಲ ಮಾಡ್ತಾವ್ರೆ. ವೆರಿ ಗುಡ್ ವೆರಿ ಗುಡ್. करो क्लीन करो. वेरी गुड. क्या नाम है आपका? बाबू मोशाय. हाँ, यूपी के? अरे उत्तर प्रदेश के. वेरी गुड. थोड़ा आपका चेहरा भी दिखाइए, हंसिए. अरे छोड़ो, बाद में काम करो. हाँ, वेरी गुड. करो ಗುಡ್. ಈ ಕಡೆ ಸ್ವಲ್ಪ ಕತ್ಲೆ ಇದೆ, ಇರಲಿ. ಕತ್ಲೆ ಇಲ್ದಿರೋ ಜಾಗ ತೋರಿಸಿ ಸ್ವಾಮಿ. ಕತ್ಲೆ ಇಲ್ದಿರೋಂಥದ್ದು ಜಾಗ ತೋರಿಸಿ ಹಂಗೇನೆ. ವೆರಿ ಗುಡ್. ಭಾಳ ಚೆನ್ನಾಗಿದೆ. ಎಲ್ಲ ಓಪನ್ ಇದೆಯಲ್ಲ. ಹಾಂ, ಮತ್ತೆ ಯಾವ್ದು ಅಲ್ಲಿ ಗಂಟೆ ಯಾಕೆ ಕರ್ಕೊಂಡಿದ್ವಿ? ಇದು ಫಿನಿಶ್ ಆಗಿದೆಯಲ್ಲ? ಹೌದಾ, ಫುಲ್ ಫಿನಿಶ್ ಆಗಿದೆಯಾ? ಓಕೆ. ಇದೆಲ್ಲ ಏನು ಜಾಗ ಇದು? ಇದು ಹಾಂ, ಪ್ಯಾಸೇಜ್ ಮಾತ್ರ ಬಿಟ್ಟಿದ್ದಾರೆ. ಈ ಕಡೆನೂ ಪ್ಯಾಸೇಜ್ ಇದೆ, ಏನೋ ಗೊತ್ತಿಲ್ಲ. ಅಲ್ಲಿ ಇರಲಿ. ಕಾಂಪೌಂಡ್ಸ್ ಎಲ್ಲ ತೋರ್ಸಪ್ಪ. ಮಸ್ತ್ ಇದೆ ಕಾಂಪೌಂಡ್ಸು. ಇದಕ್ಕೆ ಹೇಳೋದು ಗೇಟೆಡ್ ಕಮ್ಯುನಿಟಿ ಅಂತ. ಎಲ್ಲ ರೋಡ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಬೋರ್ಡರ್ಸ್ ಹಾಕ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗೈತೆ ಜಾಗ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ಹಾಂ, 115. ಇದಕ್ಕೆ ನಂಬರ್ ಹಾಕಿಲ್ಲ, ಇದಕ್ಕೆ ನಂಬರ್ ಹಾಕಿದ್ದಾರೆ 116. ವೆರಿ ಗುಡ್. ಥ್ಯಾಂಕ್ ಯು ಬಲರಾಮ್ ಅವರೇ. ಏನ್ರಿ ಇದು ಹೊಸ್ಲು? ಅರೇ, ಕಲ್ಲೊಂದು ಹೊಸ್ಲು ರೇ. ಮನೆ ಪೂಜೆ ಮಾಡುವಾಗ ಹೊಸ್ಲಿಗೆ ಪೂಜೆ ಮಾಡ್ತಾರಲ್ಲ, ಇದ್ರ ಬಿದ್ರಳ್ಳಿನಲ್ಲಿ ಇದು ಬ್ಯೂಟಿಫುಲ್ ಆಗಿ ನಾನು ನೋಡಿರೋಂಥದ್ದು. ನೋಡಿ, ಎಲ್ಲ ಕಡೆನೂ ಅಷ್ಟೇ. ಇಲ್ಲಿ, ಅಲ್ಲಿ, ಆ ಕಡೆ ಸೈಡ್ ತೋರಿಸು. ಎಲ್ಲದಕ್ಕೂ ಹೊಸ್ಲು ಅಂದರೆ ಸ್ವಲ್ಪ ಹೈಟಾಗೂ ಇದೆ. ಇದು ಮುಂದ್ಗಡೆ ಸ್ವಲ್ಪ ಹೈಟ್ ಆಗೈತೆ. ಇದು ಹೈಟ್ ಅಲ್ಲದೇ ಹೊಸ್ಲು ಸಖತ್ತಾಗಿ ಕೊಟ್ಟವ್ರೆ. ಅರ್ಶಿನ ಕುಂಕುಮ ಬೆಳೆದ್ಬಿಟ್ಟು ಮನೆಗೆ ಲಕ್ಷ್ಮೀ ಬಾರವ್ವ ಅಂತ ಅಂದರೆ ಆರಾಮಾಗಿ ಬರುತ್ತೆ. ಹಾಂ, ಅದೊಂಥರ ಲಕ್ಷ್ಮೀ ಕಳೆ ರೀ ಅದು. ಇದು ಸಿಮೆಂಟು ಇದನ್ನು ಕೆಳಗಡೆ ಒಳಗಡೆ ಹುಕ್ ಮಾಡಿರೋಂಥದ್ದು. ಮಸ್ತು. ಡೋರೆಲ್ಲ ಚೆನ್ನಾಗಿದೆ. ಹಾಂ, ಅದು ವುಡ್ ಅದು. ಬಪ್ಪ, ಓ, ಇದು ಈ ಕಡೆ ಸೈಡ್ ಬಂದೈತೆ. ಬೇರೆ ಕಡೆ ಎಲ್ಲ ಆ ಕಡೆ ಬರೋದು. ಇದು ಹಿಂಗೆ ಮೇಲೆ ಎತ್ತಬೇಕು. ಕೆಳಗಡೆ ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡಬೇಕು. ಇದು ಡಿ ಪಿನೇ ಒಂಥರ ಬೇರೆ ಥರ ಇದೆ. ಇದು ಡಿ ಪಿನೇ ಬೇರೆ ಥರ. ಇದೆಲ್ಲ ಆನ್ ಮಾಮೂಲಿ. ಲೈಟ್ ಇದೆಯಾ ಒಳಗಡೆ? ಲೈಟ್ ಯಾವುದಕ್ಕೂ ಹಾಕಿಲ್ಲ. ಇಲ್ಲ ಹಾಕೈತಲ್ಲ? ಇಲ್ಲ, ಲೈಟ್ ಹಾಕಿಲ್ಲ. ನಾನೆಲ್ಲ ಆಫ್ ಮಾಡ್ಬಿಡ್ತೀನಿ. ಚೆನ್ನಾಗೈತೆ ಇದು ಡಿ ಪಿದು. ಹಾಂ, ಕೆಳಗಡೆ ಹಿಂಗೆ ಒತ್ತಿ ಹಿಂಗೆ ಹಾಕಬೇಕು. ಹಾಂ, ಹಾಕಿದ್ದೆ. ಎಲ್ಲ ಕಡೆ ನಾನು ತೋರಿಸಿರೋಂಥದ್ದು ನಿಮಗೆ ಫ್ಲ್ಯಾಟಲ್ಲಿ ಈ ಕಡೆ ಸೈಡ್ ಇರ್ತಾಯಿತ್ತು. ಹೌದು, ಇದು ಈ ಕಡೆ ಸೈಡ್ ಕೊಟ್ಟಿದ್ದಾರೆ. ನಾಟ್ ಎನ್ ಇಶ್ಯೂ. ಇದು
ಎಷ್ಟು ಮೀಟ್ರ್ ಇದೆ ಅಂತ ಅಂದರೆ 4.40 ಬಾ ಬಂಗಾರ ಹಿಂಗೆ ಬಾ 4.40 ಸ್ವಲ್ಪ ನೋಡು 4.40 ಇಂಟು 2.40 ಮೀಟರ್ಸ್ ಇರೋಂಥದ್ದು. ಅದಾದಮೇಲೆ ಇಲ್ಲಿ ಇದಕ್ಕೇನೋ ಸ್ವಿಚ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ ಇದು. ಹಾಂ ಡಿ ಪಿ ಅಲ್ಲ ಇದರಲ್ಲಿ ಇಂಟರ್ನೆಟ್. ಹಾಂ ಸಖತ್ತಾಗೈತೆ ಇನ್ನೊಂಥರ. ಹಾಂ ಚೆನ್ನಾಗೈತೆ. ಇಲ್ಲೇನೋ ಹಾಕಿದ್ದೀವಿ ಇಲ್ಲಿ ಲೈಟು. ಸೊ ಹಾಲ್ ಬಂದು 4.40 ಇಂಟು 2.40 ಮೀಟರ್ಸ್ ಇದೆ, ಭಾಳ ಚೆನ್ನಾಗಿದೆ. 1 2 3 4 4 ಅಂತಂದರೆ 8 ಅಡಿ ಹಿಂಗೆ 1 2 3 4 5 6 7 7 1 2 3 4 5 6 7 14. ಓಹ್ ಜಾಸ್ತಿನೇ ಐತೆ, 14ಕ್ಕೆ 8 ಐತೆ. ವೆರಿ ಗುಡ್. ಕಿಚನ್ ಬ್ಯೂಟಿಫುಲ್ ಕಿಚನ್ ಅಂದರೆ ಸ್ವಲ್ಪ ಚಿಕ್ಕದಾಯಿತು, ಸಜ್ಜಾ ಇದೆ. ಚಿಕನ್ ಅಂತ ಬರ್ತಾಯಿತ್ತು ನನಗೆ. ಕಿಚನ್ನು ಮೇಲ್ಗಡೆ ಸಜ್ಜಾ ಇದೆ. ನಿಮಗೆ ಇಲ್ಲಿ ಫ್ರಿಜ್ಗೆ ಒಂದು ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ, ಇದು ಒಂಥರ ಬೇರೆ ಥರ. ಈ ಕಡೆಯಿಂದ ಬಾ ಹಿಂಗೆ ತೋರ್ಸೋಣ. ಇಲ್ಲಿ ಫ್ರಿಜ್ ಬರುತ್ತೆ ನೋಡಿ, ನಾನು ನಿಂತಿರೋ ಜಾಗದಲ್ಲಿ ಫ್ರಿಜ್ ಬರುತ್ತೆ. ಇಲ್ಲಿ ಫ್ರಿಜ್ ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಜಾಗ ನಿಮಗೆ ಫ್ರಿಜ್ ಬರುತ್ತೆ. ದೆನ್ ಇಲ್ಲಿ ಇನ್ನೊಂದು ಸ್ವಿಚ್ ಕೊಟ್ಟಿದ್ದಾರೆ, ಸ್ವಲ್ಪ ದಪ್ಪನೇ ಇದೆ. ಇದೇನಕ್ಕೆ ಅಂತಂದರೆ ಇಲ್ಲಿ ಮಿಕ್ಸಿಗೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ಕೊಬೋದು ನೀವು. ಇಲ್ಲಿ ಸ್ವಲ್ಪ ಸಜ್ಜಾ ಅದೇನಂತಾರೆ ಅದಕ್ಕೆ ವಾಸ್ಕಲ್ಲು ಕಿಚನ್ದು ಇದೆಲ್ಲ ಟೇಲ್ಸ್ ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆನೇ ಆಯಿತು. ಇದೆಷ್ಟು 1 2 3 3.5 ಅಡಿ ಜಾಗ ಮಾತ್ರ ಇದೆ ಇಲ್ಲಿಂದ ಇಲ್ಲಿಗೆ. ಇಲ್ಲಿ ಗಂಟ ಗ್ಯಾಸ್ ಸ್ಟವ್ ಬರುತ್ತೆ ಅಂದ್ಕೊಳ್ಳಿ. ಗ್ಯಾಸ್ ಸ್ಟವ್ ಅಂದರೆ 1 2 ಅಡಿ ಅಮ್ಮಮ್ಮ ಅಂದರೆ ಗ್ಯಾಸ್ ಸ್ಟವ್ 2 ಅಡಿ ಬರುತ್ತೆ. ಇಲ್ಲಿಗೆ ಇಕ್ಕೊಂಡು ಇನ್ನೊಂದು ಅರ್ಧ ಅಡಿ ಸಿಗ್ಬೋದೇನಪ್ಪ ಜಾಗ. ಇಲ್ಲೇ ನೀರಿಗೆಲ್ಲ ವ್ಯವಸ್ಥೆ ಇದೆ, ನೀರು ಬರ್ತಾ ಇಲ್ಲ, ಭಾಳ ಚೆನ್ನಾಗಿದೆ. ನೋಡಿ ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ. ಇದು ಬಂದು ನೀವು ವಾಟರ್ ಟ್ಯಾಪ್ಗೆ ಟೀ ಅಂತ ಹಾಕ್ಕೊಂಡು ಇಲ್ಲಿಗೆ ನೀವು ವಾಟರ್ ಫಿಲ್ಟರ್ನ ಫಿಟ್ ಮಾಡ್ಕೊಬೋದು. ಈ ಕಡೆಪ್ಪ ಇಲ್ಲಿ ಇನ್ನೊಂದು ವಿಚಾರ ಬಿದ್ರಳ್ಳಿನಲ್ಲಿ ಏನಂತ ಅಂದರೆ, ನಿಮಗೆ ಯುಟಿಲಿಟಿ ರೂಮು ನಿಮಗೆ ಕಿಚನ್ ಒಳಗಡೆನೇ ಕೊಟ್ಟಿರೋದು ಅಲ್ಲದೆ ತೊಂದರೆನೇ ಇಲ್ಲ. ಇಲ್ಲೇ ಕಿಚನ್ನು, ಇಲ್ಲೇ ಇದು. ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಮಾಡಿಕೊಬೋದು. ಇಲ್ಲಿ ಗಾಳಿಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೆಲ್ಲ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡದಾಗೈತೆ, ವಿರಾಳವಾಗೈತೆ ಜಾಗ. ಇದು ತೋರಿಸು ಬಂದರೆ ಇದು ನೋಡೋ, ಇಲ್ಲೆಲ್ಲ ಹಿಂದ್ಗಡೆ ಎಲ್ಲ ಜಾಗ ಸಖತ್ತಾಗೈತೆ. ಇದು ಹಿಂಗೆ ಹೋಗಿ ನೋಡಿ ಜಾಗ ನೋಡಿ ಎಷ್ಟು ಚೆನ್ನಾಗೈತೆ. ಎಲ್ಲ ಹಿಂದ್ಗಡೆ ಎಲ್ಲ ವಿರಾಳವಾಗೈತೆ ಜಾಗ ಆಯಿತಾ. ನಾನಿದು ಕ್ಯಾಮ್ರಾ ಒಳಗಡೆ ತಗೊತಾ ಇದ್ದೀನಿ ಅದಕ್ಕೆ. ನೋಡಿ ಇಲ್ಲಿ ಬಂದು ಇದು ಯುಟಿಲಿಟಿ ರೂಮ್ಗೋಸ್ಕರ. ಇಲ್ಲಿಂದ ನಿಮಗೆ ಡೈರೆಕ್ಟಾಗಿ ಇದಕ್ಕೆ ಬರುತ್ತೆ. ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಮಾಡಿಕೊಬೋದು. ವಾಷಿಂಗ್ ಮಿಷಿನ್ ಇಲ್ಲಿ ಮಾಡಿಕೊಂಡು ಇಷ್ಟು ಯುಟಿಲಿಟಿ. ಇದು ಬಂದು ನಿಮಗೆ ಕಿಚನ್ ಬರುತ್ತೆ, ಈ ಥರ ಕಿಚನ್ ಬರುತ್ತೆ. ಕಿಚನ್ ಭಾಳ ದೊಡ್ಡದಾಗೇನೆ ಚೆನ್ನಾಗೇ ಇದೆ ಆಯಿತಾ. ಮೇಲ್ಗಡೆ ನಿಮಗೆ ಸಜ್ಜಾ ಬರುತ್ತೆ, ಕೆಳಗಡೆ ನೋಡಿ ಇದು ಕಿಚನ್ನು ನಾನು ತೋರಿಸ್ತಾ ಇರೋಂಥದ್ದು. ಆಮೇಲೆ ಇದೇ ಥರ ಇದು ಹಾಲ್ ಈ ಥರ ಬರುತ್ತೆ. ಇನ್ನೊಂದು ಪಾಯಿಂಟ್ ನಾನು ತೋರಿಸ್ತೀನಿ. ಇದು ಬೆಡ್ರೂಮ್. ಎಂಟ್ರನ್ಸ್ ಕೊಟ್ಟಿದ ತಕ್ಷಣವೇ ಡೈರೆಕ್ಟಾಗೆ ನಾನು ನಿಮಗೆ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ನೋಡಿ ಬಾಪ, ಇಲ್ಲೇ ಟಿ ವಿ ಸ್ವಿಚ್ಗಳಿದೆ, ಕೇಬಲ್ ಸ್ವಿಚ್ ಇದೆ, ಸ್ವಲ್ಪ ದೂರ ನೀರು. ಇಲ್ಲೇ ಟಿ ವಿ ಹಾಕೊಬೋದು, ಇಲ್ಲೇ ಸೋಫಾ ಹಾಕೋಬೋದು. ದೊಡ್ಡದಾಗಿದೆ, 14ಕ್ಕೆ 8 ಇದೆ. ಆಮೇಲೆ ಎಂಟ್ರನ್ಸ್ ಕೊಟ್ಟಿದ ತಕ್ಷಣ ಸಿಂಗಲ್ ಬೆಡ್ರೂಮ್ ಬ್ಯೂಟಿಫುಲ್ ಆಗಿದೆ. ಇದೂ ಅಷ್ಟೇ ಸಿಮೆಂಟಂದು ವಾಸ್ಕಲ್ಲು. ಇದು ಬಿದ್ರಳ್ಳಿ ಮಾಡಿರೋವಂಥ ವಿನ್ಯಾಸನೇ ಬೇರೆ, ಬಹಳ ಬ್ಯೂಟಿಫುಲ್ಲಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದಾರೆ. ಹಾಲ್ನ ದೊಡ್ಡದು ಮಾಡಿದ್ದಾರೆ. ಕಿಚನ್ ಪರವಾಗಿಲ್ಲ, ಅದ್ರ ಪಕ್ಕದಲ್ಲೇ ಯುಟಿಲಿಟಿ ರೂಮ್ ಕೊಟ್ಟಿದ್ದಾರೆ. ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ, ಅದನ್ನು ದೊಡ್ಡದಾಗೇ ಇದೆ. ಪ್ಲಸ್ ಈ ಕಡೆ ಬಪ್ಪ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಲೆಫ್ಟ್ ಸೈಡ್ ಟಾಯ್ಲೆಟ್ ಇದೆ, ರೈಟ್ ಸೈಡ್ ಬಾತ್ರೂಮ್ ಇದೆ. ಮಧ್ಯದಲ್ಲಿ ನಿಮಗೆ ವಾಶ್ ಬೇಸಿನ್ ಕೊಟ್ಟಿದ್ದಾನೆ ನೋಡಿ. ಇದು ಮಧ್ಯದಲ್ಲಿ ಬಂದು ವಾಶ್ ಬೇಸಿನ್ ಕೊಟ್ಟಿದ್ದಾನೆ. ಇಲ್ಲೇ ನಿಮಗೆ ಟಾಯ್ಲೆಟ್ಗೆ ಮತ್ತು ಇಲ್ಲಿಗೆ ಲೈಟ್ಸ್ಗೆ ಇದು ಕೊಟ್ಟಿದ್ದಾನೆ. ಸೊ ಇಲ್ಲೇ ಲೈಟ್ಗೂ ಇಲ್ಲೇ ಸ್ವಿಚ್ ಕೊಟ್ಟಿದ್ದಾನೆ. ಟಾಯ್ಲೆಟೂ ಇಲ್ಲೇ ಇದೆ. ಇದು ಟಾಯ್ಲೆಟ್ ಅಂದಿದ್ದು ಆಯಿತಾ. ನೋಡಿ ಟಾಯ್ಲೆಟು ಕ್ಲೀನಾಗಿದೆ. ಟಾಯ್ಲೆಟಲ್ಲೂ ಒಂದು ಹೊಸ ವಿಚಾರ, ಮಸ್ತು. ಬಿದ್ರಳ್ಳಿನಲ್ಲಿ ಇದೊಂದು ಬ್ಯೂಟಿಫುಲ್. ಇದು
ಟಾಯ್ಲೆಟ್ ಒಳಗಡೆ ಹೋಗಿದ ತಕ್ಷಣನೇ ಇಲ್ಲಿ ನೋಡಿ ಹಿಂಗೆ ನೋಡಿ, ಟಾಯ್ಲೆಟ್ ಒಳಗಡೆ ಹೋಗಿದ ತಕ್ಷಣ ಜಾಗ ಇದು ಕೆಳಗಡೆಗೆ ಹೋಗುತ್ತೆ, ನೀರು ಮೇಲೆ ಬರಲ್ಲ. ಸೊ ಒಂದು 2.5 ಇಂಚು ಇಲ್ಲ 3 ಇಂಚು ಕೆಳಗಡೆ ಕೊಟ್ಟಿದ್ದಾರೆ ಜಾಗ. ಟಾಯ್ಲೆಟು ಕ್ಲೀನ್ ಆಗಿಲ್ಲ, ಕ್ಲೀನ್ ಮಾಡಿಲ್ಲ, ಇರಲಿ, ನೀರು ಬರ್ತಾ ಇಲ್ಲ, ಇಲ್ಲೂ ವೆಂಟಿಲೇಷನ್ ಇದೆ, ಏನು ತೊಂದರೆ ಇಲ್ಲ. ಓಕೆ, ಡೋರ್ಗಳು ನಾನು ತೋರಿಸಿದ್ನಲ್ಲ, ಡೋರ್ಗಳು ಹಂಗೇ. ಬಾತ್ರೂಮ್, ಬ್ಯೂಟಿಫುಲ್ ಬಾತ್ರೂಮ್. ಇದು ಅಷ್ಟೇ ನೋಡಿ, ಈ ಕಡೆ ನೋಡಿ, ಇದು ಹಿಂಗೆ ಒಳಗಡೆಗೆ ಹೋಗುತ್ತೆ. ಒಳಗಡೆಗೆ ಹೋಗಿ ಇದು ಅಲ್ಲಿ ಬಂದು 3 ಇಂಚ್ ಕೊಟ್ಟಿದ್ದಾರೆ, ಇಲ್ಲಿ ಬಂದು 1.5 ಇಂಚು ಕೆಳಗಡೆ ಕೊಟ್ಟಿದ್ದಾರೆ ಜಾಗ. ಹಿಂಗೆ ಸ್ಲೋಪ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಟೇಲ್ಸ್ ಬಂದು ನಾನು ಹೇಳ್ದಂಗೆ ಮಾಮೂಲಿ ನಿಮಗೆ 7 ಅಡಿ ಗಂಟೆ ಟೇಲ್ಸ್ ಇದೆ. ಆಮೇಲೆ ಇಲ್ಲಿ ಗೀಸರ್ ಪಾಯಿಂಟು, ಶವರ್ ಪಾಯಿಂಟು, ಅಲ್ಲಿ ಮೇಲ್ಗಡೆ ಗೀಸರ್ ಪಾಯಿಂಟ್ ಹಾಕೋಬೋದು. ಇಲ್ಲಿ ಟ್ಯಾಪ್ಗಳೆಲ್ಲ ಮಸ್ತ್ ಐತೆ, ಇದಕ್ಕೆ ನೀರು ಬರ್ತಾ ಇಲ್ಲ. ಓಕೆ, ಜಾಗ ಇದೆ, ಏನು ತೊಂದರೆ ಇಲ್ಲ. ನಾನು ಇಲ್ಲಿ ಸ್ನಾನ ಮಾಡ್ತೀನಿ ಅಂದ್ರೂ ಅದೇ ಇಲ್ಲೊಂದು ಬಕೆಟ್ ಗಿಕೆಟ್ ಇಕ್ಕೋಬೋದು, ಪರವಾಗಿಲ್ಲ. ಅಂದರೆ ಹೆಚ್ಚು ಕಡಿಮೆ ಎಷ್ಟು ಬರ್ಬೋದು ಅಂದರೆ 1 2 3 4 ಅಡಿ, 4 ಅಡಿ ಉದ್ದ, 1 2 3 4.5, 4.5ಗೆ 4 ಇದೆ, ಪರವಾಗಿಲ್ಲ, ಸಾಕು. ವೆರಿ ಗುಡ್. ಈಗ ಶಯನಗೃಹಕ್ಕೆ ಹೋಗೋಣ. ಶಯನಗೃಹ ಅಂತ ಅಂದರೆ ಬೆಡ್ರೂಮ್ಗೆ ಹೋಗೋಣ. ಓಕೆ, ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ಇಲ್ಲಿಂದ ಬಂಗಾರ, ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ಇಲ್ಲೇ ಪ್ಲಗ್ಗು. ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟೆ, ಇಲ್ಲೇ ಪ್ಲಗ್ಗು. ಬೆಡ್ರೂಮ್ ಇದು ಅಗಲ ಅನ್ನೋದಕ್ಕಿಂತ ಉದ್ದವಾಗೈತೆ. ಇದು ಬೆಡ್ರೂಮು ಅಗಲ ಅನ್ನೋದಕ್ಕಿಂತ ಬೆಡ್ರೂಮ್ ಉದ್ದವಾಗೈತೆ. ಕ್ವೀನ್ ಸೈಜ್ ಬೆಡ್ ಅಂತೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಸೇಮ್ ಅದೇ ಥರ ವುಡ್ಡದ್ದು ಬಾಗಿಲಿದು ಚೆನ್ನಾಗೈತೆ. ಇವರು ಹ್ಯಾಂಡ್ಲ್ ಬೇರೆ ಕೊಟ್ಟಿದ್ದಾರೆ, ನಿಮಗೆ ಬೇಕಾದಂಥ ರೀತಿಯಲ್ಲಿ ನೀವು ಹ್ಯಾಂಡ್ಲ್ ಹಾಕ್ಕೊಳ್ಳಿ. ಚಿಲ್ಕಾನು ಇವರು ಬೇರೆ ಥರ ಕೊಟ್ಟಿದ್ದಾರೆ, ನಿಮ್ಗೆ ಬೇಕಾಗಿರೋಂಥ ರೀತಿನಲ್ಲಿ ಹಾಕ್ಕೊಳ್ಳಿ. ಸ್ಟಾಪರ್ ಚೆನ್ನಾಗಿದೆ, ಸ್ಟಾಪರ್ ಹಾಕಿದ್ದಾರೆ. ಆಮೇಲೆ ಕೆಳಗಡೆ ಎಲ್ಲ ಪಟ್ಟಿಗಳು ಚೆನ್ನಾಗಿ ಕೊಟ್ಟವ್ರೆ, ಇದನ್ನು ತೋರಿಸ್ಕೊಳಪ್ಪ ಹಂಗೇನೆ. ಪಟ್ಟಿಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ಸಜ್ಜ, ಈ ಸಜ್ಜ ಅಲ್ಲಿ ಗಂಟ ಅಲ್ದೇನೆ ನೋಡಿ, ಇಲ್ಲಿಂದ ಇಲ್ಲಿ ಗಂಟನೂ ಸಜ್ಜ ಇದೆ. ತಿರ್ಗಾ ಇಲ್ಲಿಂದ ಇಲ್ಲಿ ಗಂಟನೂ ಸಜ್ಜ ಇದೆ ಖಾಲಿ, ಪ್ಲಸ್ ಇಲ್ಲೂ ಸಜ್ಜ ಇದೆ, ಇಲ್ಲೂ ಸಜ್ಜ ಇದೆ. ಓಕೆ, ಒಳಗಡೆ ಬಾಪ್ಪ, ಒಳಗಡೆ ಬಾ. ಜಾಗ ಬ್ಯೂಟಿಫುಲ್ ಜಾಗ ತೋರ್ಸೋಣ. ಇಲ್ಲೇನೆ ಕಾಂಪೌಂಡ್ ಎಲ್ಲ ಮಸ್ತ್ ಕಾಣಿಸ್ತಾ ಇದೆ, ಬ್ಯೂಟಿಫುಲ್. ಪಕ್ಕದಲ್ಲಿ ಮಾವಿನ ತೋಪಿದೆ. ಮೋಸ್ಟ್ಲಿ ಸಕೆಗಾಲಕ್ಕೆ ಮಾವಿನಕಾಯಿ ಇಲ್ಲಿಂದಾನೆ ಕೀಳ್ಬೋದೇನಪ್ಪ. ಇರಲಿ. ಸೊ ಇನ್ನೊಂದು ಹೊಸ ವಿಚಾರ, ಬಿದ್ರಳ್ಳಿನಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅಕಸ್ಮಾತ್ ನಿಮ್ಗೇನಾದ್ರು ದೇವರು ಕೃಪೆ ತೋರಿಸಿದ್ರೆ ಇಲ್ಲಿ AC ಹಾಕೊಬೋದು. AC ಹಾಕ್ಕೊಳ್ಳೋದು ಬೇಡ ಅಂದರೆ ತಣ್ಣಗಿರೋಂಥ ಸ್ವಚ್ಛವಾದಂಥ ಗಾಳಿ ಇಲ್ಲಿಂದಾನೇ ಬರ್ತಾ ಇದೆ. ಈ ಸಕೆಗಾಲದಲ್ಲಿ ಸ್ವಲ್ಪ ಸಕೆ ಆದ್ರೆ ನೋಡಿ, ನಾನು ಹಿಂಗೆ ನಿಂತಿದ್ದೀನಿ, ತಣ್ಣಗೆ ಫ್ರೆಶ್ ಗಾಳಿ ಬರ್ತಾ ಇತ್ತು ಹೊರಗಡೆನೆ. ಇಲ್ಲೇ ನೀವು AC ಫಿಟ್ ಮಾಡ್ಕೊಬೋದು ಮೇಲ್ಗಡೆ. ಇದೊಂದು ಸ್ವಲ್ಪ ಅದೇ ಚೆನ್ನಾಗೈತೆ ನೋಡಿ. ACಗೆ ತೂತು ಕೊಟ್ಬಿಟ್ಟಿದ್ದಾರೆ, AC ಹಾಕ್ಕೊಳ್ಳಿ ಅಂತ. ಇಲ್ಲಿ ತೋರಿಸಪ್ಪ ಹಂಗೇನೆ, ACಗೆ ತೂತು ಕೊಟ್ಟಿದ್ದಾರೆ, ನೀವು ಹೋಲ್ ಮಾಡಂಗೆ ಇಲ್ಲ, ಅವರೇ ಮಾಡಿಕ್ಕಿದ್ದಾರೆ. ಇದು ACಗೇನೆ ಅದು ಮಾಡಿರೋಂಥದ್ದು. AC ಹಾಕ್ಕೊಳ್ಳಿ, ಲೈಟ್ ಹಾಕಿದ್ದಾರೆ ಮಸ್ತು. ಆಮೇಲೆ ಸಜ್ಜ ತೋರಿಸು ಬಂಗಾರ, ಹಿಂಗೆ ಬಾ, ಅಲ್ಲಿ ಸಜ್ಜ ತೋರಿಸು ನೋಡಿ. ಒಳಗಡೆ ಗಂಟ ಸಜ್ಜ ಇದೆ, ಆ ಕಡೆ ಸಜ್ಜ ತೋರಿಸು ನೋಡಿ, ಒಳಗಡೆ ಗಂಟ ಸಜ್ಜ ಇದೆ. ಆಮೇಲೆ ನೀವು ಬೆಡ್ ಬಂದು ಆ ಕಡೆಗೆ ಬಾ ಹೇಳಿದಾಗ ನೋಡಿ, ಇದು ಇಲ್ಲಿಗೆ ಬೆಡ್ ಹಾಕೊಂಡ್ರೆ, ಇಲ್ಲಿ ಬೆಡ್ ಬಂತು ಅಂದರೆ ಹಿಂಗೆ ಮನಿಕೊಂಡ್ರೆ ಇಲ್ಲೇ ನಿಮಗೆ ಫ್ಯಾನು ಸ್ವಿಚ್ಚು, ಆನ್ ಆಫ್ ಲೈಟು, ಇಲ್ಲೇ ಪ್ಲಗ್ಗು. ಇದು ACಗೆ ಸ್ವಿಚ್ಚು. ಬಿದ್ರಳ್ಳಿನಲ್ಲಿ ಸ್ಪೆಷಾಲಿಟಿ, ACಗೆ ಸ್ವಿಚ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ACಗೆ ಸ್ವಿಚ್ ಕೊಟ್ಟಿದ್ದಾರೆ, ACಗೆ ಪಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ACಗೆ ತೂತು ಸಹ ಕೊಟ್ಟಿದ್ದಾರೆ. ಇದು ನಮ್ಮ DBS ಅಲ್ಲಿ ಮೊದಲನೇ ಬಾರಿಗೆ ಪ್ರತಿಯೊಬ್ಬರಿಗೂ ತೋರಿಸ್ತಾ ಇರೋಂಥದ್ದು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಿದೆ ಇಲ್ಲಿ ಪಾಸಿಟಿವ್ ಏನಿದೆ, ಬಿದ್ರಳ್ಳಿನಲ್ಲಿ ಎಲ್ಲ ಫ್ಲ್ಯಾಟ್ಗಳಲ್ಲೂ 448 ಫ್ಲ್ಯಾಟ್ ಇರೋದು ಒಂದೇ ವಿಂಗು. ಇಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ ಪ್ರತಿ ಫ್ಲ್ಯಾಟ್ಗೂ ACದು ಸ್ವಿಚ್ ಕೊಟ್ಟಿದ್ದಾರೆ, ACಗೆ ಹೋಲು ಸಹ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸಜ್ಜಗಳು ಭಾಳ ಬ್ಯೂಟಿಫುಲ್ ಆಗಿದೆ, ಬೆಡ್ರೂಮು ಭಾಳ ಚೆನ್ನಾಗಿದೆ, ಕ್ವೀನ್ ಸೈಜ್ ಬೆಡ್ ಹಾಕೋಬೋದು. ಅದಕ್ಕೆ ಸ್ವಿಚ್ಗಳು ಎಲ್ಲ ಚೆನ್ನಾಗಿದೆ. ಟಿವಿ ಇಲ್ಲೂ ಹಾಕೋಬೋದು ನೀವು. ಆಮೇಲೆ ACಗೆ ಆನ್ ಆ್ಯಂಡ್ ಪ್ಲಗ್ ಕೊಟ್ಟಿದ್ದಾರೆ. ಓಕೆ.
ಭಾಳ ವಿರಾಳವಾಗಿ ಭಾಳ ಬ್ಯೂಟಿಫುಲ್ ಆಗೈತೆ. ಬ್ಯೂಟಿಫುಲ್ ಜಾಗ. ಎಲ್ಲದಕ್ಕೂ ಡೋರ್ಗಳು ರೆಡಿ ಮಾಡ್ತಾ ಇರೋವಂಥದ್ದು ನೋಡಿ. ಎಲ್ಲ ಡೋರ್ಗಳು ಹಾಕ್ತಾ ಇದ್ದಾರೆ. ಇದೆಲ್ಲ ಬಾತ್ರೂಮ್ಗೆ ಮತ್ತು ಟಾಯ್ಲೆಟ್ಸ್ಗೆ ಹಾಕುವಂಥ ಇದು ಡೋರ್ಗಳು. ಎಲ್ಲ ಕಡೆನೂ ಒಂದೊಂದು ಕಡೆನೂ ಅದೇನಂತಾರೆ ಬಾಗಿಲುಗಳನ್ನ ಅಲ್ಲಲ್ಲಿ ಇಕ್ತಾ ಇದ್ದಾರೆ. ಭಾಳ ಫಾಸ್ಟಾಗಿ ರೆಡಿ ಆಗ್ತಾ ಇದೆ. ಬಿದ್ರಳ್ಳಿನಲ್ಲಿರುವಂಥದ್ದು ಇದು ನೋಡಿ. ಡೋರ್ಗಳೆಲ್ಲ ಒಳಗಡೆ ಇಕ್ಕಿದ್ದಾರೆ. ಇದು ರೆಡಿ ಆಗ್ತಾ ಇರೋಂಥದ್ದು. ಡೋರ್ಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಭಾಳ ಫಾಸ್ಟಾಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ. ಇದೆಲ್ಲ ಬೇಗ ಫಿನಿಶಿಂಗ್ ಆಗ್ತಾ ಇದೆ. ಓಕೆ, ಇಲ್ಲಿ ಎಲ್ಲ ಒಂದೊಂದು ಕಡೆನೇ ಅದ್ರ ಮುಂದ್ಗಡೆನೇ ಆ ಡೋರ್ಗಳನ್ನ ಇಡ್ತಾ ಇದ್ದಾರೆ. ಓಕೆ ನೋಡಿ, ಎಲ್ಲ ಕಡೆನೂ ಅಷ್ಟೇ ಡೋರ್ಗಳನ್ನ ಇಡ್ತಾ ಇದ್ದಾರೆ. ಇಲ್ಲಿ ವರಾಂಡ ಬ್ಯೂಟಿಫುಲ್. ಎಲ್ಲ ಕಡೆ ಕಾರ್ನರ್ಸ್ ನೋಡಿ, ಬ್ಯೂಟಿಫುಲ್ ಕಾರ್ನರ್ಸ್ ವಿತ್ ಸ್ಪೇಸ್ ವಿತ್ ರೋಡ್ ಎಲ್ಲ ರೆಡಿ ಆಗ್ತಾ ಇರೋಂಥದ್ದು. ಬಾಪ ಹಾಂ ನಡೀರಿ ಬೇಡ ಹೋಗೋಣ. ನಮ್ಮ ಮಗರಾಯನ ಜೊತೆ ಈಗ ಹೊರಡೋದು. ಸೊ ಹೊರಡೋಣ. ಕೆಳಗಡೆಗೆ ಹೋಗಬೇಕು, ಕೆಳಗಡೆಗೆ ಹೊರಡೋಣ. ಓಕೆ ನಡಿ ಬಂದ್ರ. ಇದು ಬಿದ್ರಳ್ಳಿನಲ್ಲಿರೋವಂಥದ್ದು ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್. ಇದು 448 ಫ್ಲ್ಯಾಟ್ ಇರೋವಂಥದ್ದು. ಭಾಳ ಬ್ಯೂಟಿಫುಲ್ ಆಗಿದೆ. ಬೇಗ ರೆಡಿ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ಕೆಲಸಗಳು ಆಗುತ್ತೆ. ಇಷ್ಟು ಬಿದ್ರಳ್ಳಿನಲ್ಲಿರುವಂಥ ಸ್ಪೆಷಾಲಿಟಿ. ಒಂದು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಭಾಳ ಚೆನ್ನಾಗಿದೆ. 448 ಮನೆ ಇರೋವಂಥದ್ದು. ಸಿಂಗಲ್ ವಿಂಗ್. ಬೇಗ ರೆಡಿ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ರೆಡಿ ಆಗುತ್ತೆ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಸಜ್ಜಾ ಇದೆ. ಭಾಳ ಬ್ಯೂಟಿಫುಲ್ ಆಗಿದೆ. ಓಕೆ, ಬಿದ್ರಳ್ಳಿನಲ್ಲಿರೋವಂಥದ್ದು ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್ ತೋರಿಸಿದೆ. ಭಾಳ ಬ್ಯೂಟಿಫುಲ್ ಆಗೈತೆ. ನೇಚರ್ ಬ್ಯೂಟಿಫುಲ್ ಆಗೈತೆ. ಬಾ ಭಾಳ ಬ್ಯೂಟಿಫುಲ್ ಆಗೈತೆ. ನೇಚರ್ ಬ್ಯೂಟಿಫುಲ್ ಆಗೈತೆ. ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಸಖತ್ತಾಗೈತೆ. ರೆಡಿ ಆಗ್ತಾ ಇದೆ. ಭಾಳ ಬೇಗ ರೆಡಿ ಆಗ್ತಾ ಇದೆ. ಇಲ್ಲಿದು ವಿಶೇಷತೆ ತಿರ್ಗಾ ಹೇಳುವಂಥದ್ದು, ಎಲ್ಲ ಫ್ಲ್ಯಾಟ್ಗಳಿಗೂ AC ಕೊಟ್ಟಿದ್ದಾರೆ. AC ಗೆ ಹೋಲ್ ಕೊಟ್ಟಿದ್ದಾರೆ. AC ಗೆ ಸ್ವಿಚ್ ಕೊಟ್ಟಿದ್ದಾರೆ. ಆಮೇಲೆ ಕಿಚನ್ ಒಳಗಡೆ ನಿಮಗೆ ಯುಟಿಲಿಟಿ ರೂಮ್ಗೆ ಬೇಕಾಗಿರೋಷ್ಟು ಜಾಗ ಕೊಟ್ಟಿದ್ದಾರೆ. ಭಾಳ ಸ್ವಚ್ಛವಾಗಿ, ಭಾಳ ವಿಚಿತ್ರವಾಗಿ, ಭಾಳ ಸಖತ್ತಾಗಿ ಮಾಡಿದ್ದಾರೆ. ಏನು ಸಖತ್ತಾಗಿ ಅಂತ ಅಂದರೆ ಒಂಥರ ವಿಭಿನ್ನವಾದಂಥ ರೀತಿಯಲ್ಲಿ ಮಾಡಿರೋಂಥದ್ದು. ಎಲ್ಲ ಕಡೆನೂ ಬಾಗಿಲುಗಳು ಬೇಗ ರೆಡಿ ಮಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳು ಬೇಗ ನಡೀತಾ ಇದೆ. ಅತಿ ಶೀಘ್ರದಕ್ಕೆ ಎಲ್ಲ ಬೆನಿಫಿಷರಿಗಳಿಗೆ ಅವರಿಗೆ ಬೇಕಾಗಿರೋಂಥ ಮನೆಗಳು ಸಿಗಲಿ ಅಂತ ನಾನು ಹಾರೈಸ್ತೀನಿ, ಕೇಳ್ತೀನಿ ದೇವ್ರ ಹತ್ರ. ಅದೇ ಥರ ಪ್ರತಿಯೊಬ್ಬರೂ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ, ನಮ್ಮ DBS ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮಿಸ್ ಮಾಡ್ಕೋಬೇಡಿ. ಹಳ್ಳ ಇದೆ ನೋಡ್ಕೊಳಪ್ಪ. ಓಕೆ, ಭಾಳ ಬೇಗ ಆಗ್ತಾಯಿದೆ. ಬ್ಯೂಟಿಫುಲ್ ಸೂರ್ಯ. ಈಗ ನಾನು ಎಂಟ್ರೆನ್ಸಿಗೆ ಬಂದೆ. ಭಾಳ ಚೆನ್ನಾಗಿದೆ ಜಾಗ. ಭಾಳ ಬ್ಯೂಟಿಫುಲ್ ಆಗೈತೆ. ಎಲ್ಲ ಕಡೆ ಗೇಟೆಡ್ ಕಮ್ಯುನಿಟಿ ನೋಡಿ. ಎಲ್ಲ ಕಡೆ ಗೇಟೆಡ್ ಕಮ್ಯುನಿಟಿ ಇದೆ. ನಾನು ಡ್ರೋನಲ್ಲೇ ನಿಮಗೆ ತೋರಿಸ್ದೆ. ಇನ್ನೊಂದು ಸತಿ ನಾನೀಗ ಡ್ರೋನಲ್ಲಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಕೊನೆಗಂಟ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮಿಸ್ ಮಾಡಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನಿಮಗೋಸ್ಕರ ಅಂತಲೇ ಮಾಡ್ತಾ ಇರೋಂಥದ್ದು. ಸತತವಾಗಿ ಇನ್ನೂ ಮುಂದೆ ಬರೋವಂಥ ಎಲ್ಲ ವಿಡಿಯೋಗಳಲ್ಲೂ ಸ್ಟೇಟ್ಸ್ ಮತ್ತು ಸೆಂಟ್ರಲ್ ಮತ್ತು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಹೇಳ್ತೀನಿ. ಮಿಸ್ ಮಾಡ್ದೇ ನೋಡಿ. ಏನೋ ಅರ್ಥ ಆಗಲಿಲ್ಲ ಅಂತ ಅಂದರೆ ನನಗೆ ಕರೆ ಮಾಡಿ ಕೇಳಿ. ನನ್ನ ಮೇಲ್ ID ಗೆ ಮೇಲ್ ಹಾಕಿ. hello.rahul@gmail.com ಅಂತ ಇದೆ. ನನ್ನ ಮೇಲ್ ID ಗೆ ನಮಸ್ತೆ ಅಂತ ಹಾಕಿ ಸಾಕು. ನಾನು ನಿಮಗೆ ಬೇಕಾಗಿರೋಂಥ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. 24 ಗಂಟೆ 365 ದಿನ ನೀವು ಯಾವತ್ತಾದರೂ ನಾನು ಕಾಲ್ ಮಾಡ್ಬೋದು, ಎಷ್ಟೊತ್ತಿಗಾದರೂ ಕಾಲ್ ಮಾಡ್ಬೋದು. ನಿಮಗೆ ಬೇಕಾಗಿರೋಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಶುಕ್ರವಾರ, ಶನಿವಾರ, ಭಾನುವಾರ ಸಂಜೆ
ಶುಕ್ರವಾರ, ಶನಿವಾರ, ಭಾನುವಾರ ಸಂಜೆ 5 ಗಂಟೆಗೆ ಲೈವ್ ಸೆಷನ್ ಇರುತ್ತೆ, ಮಿಸ್ ಮಾಡದೆ ನೋಡಿ. ಪ್ಲಸ್ ಸೋಮವಾರ ದಿನ 5 ಗಂಟೆಗೆ ಮೆಂಬರ್ಸ್ ಓನ್ಲಿ ವಿಡಿಯೋ ಇರುತ್ತೆ. ಮೆಂಬರ್ಶಿಪ್ ತೊಗೊಳ್ಳೋದನ್ನ ಮರಿಬೇಡಿ. ಪ್ರತಿಯೊಂದೂ ನಿಮ್ಮ ಮನೆಗೆ ಬೇಕಾಗಿರೋಂಥದ್ದು ಕರ್ಟನ್ಸ್ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಬೇಕಾಗಿರೋಂಥದ್ದು ಫ್ಯಾನ್ಸ್ ಅದನ್ನು ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಬೇಕಾಗಿರೋಂಥದ್ದು ಬೀಗಗಳೆಲ್ಲ ತೋರಿಸಿದ್ದೀನಿ ನಾನು. ಆ ಬೀಗನ ಚೇಂಜ್ ಮಾಡ್ಕೊಂಡು ನೀವು ಬೇರೆ ಬೀಗ ಹಾಕ್ಕೋಬೋದು. ಗೋಜ್ರೇಜ್ ಬೀಗ ಹಾಕ್ಕೊಳ್ಳಿ, ಎಲೆಕ್ಟ್ರಾನಿಕ್ ಬೀಗ ಹಾಕ್ಕೊಳ್ಳಿ, ಇಲ್ಲ ಚೆನ್ನಾಗಿರೋ ಬೀಗ ಹಾಕ್ಕೊಳ್ಳಿ. ಕರ್ಟನ್ಸ್ ತೊಗೊಳ್ಳಿ, ಇಂಡಕ್ಷನ್ ಸ್ಟವ್ ತೊಗೊಳ್ಳಿ, ಎಲ್ಲ ಚಿಕ್ಕದಾಗೆ ಏನು ಬೇಕು ಅದೇ ತೊಗೊಳ್ಳಿ. ಫ್ರಿಡ್ಜ್ ತೊಗೊಳ್ಳಿ, ಗೋದ್ರೇಜ್ ಫ್ರಿಡ್ಜು. ನಾನು ಅದೇ ಇದು ಅಂತ ಹೇಳ್ತಾ ಇಲ್ಲ, ನಿಮಗೆ ಬೇಕಾಗಿರೋಂಥ ಫ್ರಿಡ್ಜ್ ತೊಗೊಳ್ಳಿ. ಆಮೇಲೆ ಬೆಡ್ಡು, ಆಮೇಲೆ ಎಲ್ಲ ಮೀನ್ಸ್ ಮನೆಗೆ ಬೇಕಾಗಿರೋಂಥ ವಸ್ತುಗಳು. ಮಿಕ್ಸಿ ಚೆನ್ನಾಗಿರೋ ಮಿಕ್ಸಿ ತೊಗೊಳ್ಳಿ, ಫ್ರಿಡ್ಜ್ ತೊಗೊಳ್ಳಿ, ಬೆಡ್ ತೊಗೊಳ್ಳಿ, ಕರ್ಟನ್ ತೊಗೊಳ್ಳಿ. ಆಮೇಲೆ ನಿಮ್ಮ ಬಾತ್ರೂಮ್ಗೆ ಬೇಕಾಗಿರೋಂಥ ವಸ್ತುಗಳನ್ನ ತೊಗೊಳ್ಳಿ. ಸ್ವಚ್ಛವಾಗಿ ನಿಮ್ಮ ಮನೆನ ಮಡಿಕೊಳ್ಳಿ. ಆಚೆ ಕಡೆ ಅಷ್ಟೇ ಕ್ಲೀನಾಗಿ ಮಡಿಕೊಂಡಿದ್ದಾರೆ, ಇಲ್ಲೆಲ್ಲ ಜನ್ರೇಟರ್ಸ್ದೆಲ್ಲ ಅದೆಲ್ಲ ಬಂದಿದೆ. ಅತಿ ಶೀಘ್ರದಲ್ಲಿ ಅದೆಲ್ಲ ಮಾಡ್ತಾರೆ. ಅದ್ರದ್ದು ಅಪ್ಡೇಟ್ ಅತಿ ಶೀಘ್ರದಲ್ಲಿ ನಾನು ಕೊಡ್ತೀನಿ. ಸೋಮವಾರ ದಿವಸ ಸಾಯಂಕಾಲ ಮೆಂಬರ್ಸ್ ಓನ್ಲಿ ವೀಡಿಯೋ ಬರುತ್ತೆ. ಮೆಂಬರ್ಶಿಪ್ನ ತೊಗೊಳ್ಳೋದನ್ನ ಮರಿಬೇಡಿ. ಮೆಂಬರ್ಶಿಪ್ ತೊಗೊಳ್ಳಿ. ನಿಮಗೆ ಯೂಸ್ ಆಗೋವಂಥದ್ದು 179, 599 2 ಮೆಂಬರ್ಶಿಪ್ ಇದೆ. ಆರಾಮಾಗಿ ತೊಗೊಳ್ಳಿ. ನಮ್ಮ ಬಾಲನ ಅಲ್ಲ ನಿಮ್ಮ ಹೆಸರು? ಬಲರಾಮಣ್ಣ. ರಾಮನ್ನೇ ಮರ್ತನೆ, ತಪ್ಪಾಯ್ತು ತಂದೆ, ತಪ್ಪಾಯಿತು. ಇಲ್ಲ, ನನಗೆ ರಾಮ ಅಂದರೆ ನಮಗೆ ಜೀವ, ಅದಕ್ಕೆ ಅದೇನಂತಾರೆ, ರಾಮ 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 ರಘುಕುಲ ರಾಮ, ಸೀತಾರಾಮ, ಜಾನಕಿ ರಾಮ, ದಶರಥ ರಾಮ, ಕೌಸಲ್ಯ ರಾಮ, ಭಕ್ತವತ್ಸಲ ರಾಮ, ಅಖಿಲಾಂಡ ಕೋಟಿ ರಾಮ, ಬ್ರಹ್ಮಾಂಡ ನಾಯಕ ರಾಮ, ಅನಾಥ ರಕ್ಷಕ ರಾಮ, ಆಪದ್ ಬಾಂಧವ ರಾಮ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷು ಆರೋಗ್ಯ ಸಕಲ ಐಶ್ವರ್ಯ ಕೊಟ್ಟು ನಿಮ್ಮ ಕನಸಿನ ಮನೆ ಅದು ನಿಮ್ದಾಗಲಿ ಅಂತ ಕೇಳ್ಕೊತೀನಿ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಮತ್ತೊಂದು ಸತಿ ನಾನು ಡ್ರೋನ್ದು ಒಂದೆರಡು ಶಾರ್ಟ್ಸ್ ನಿಮಗೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನಮಸ್ಕಾರ. ಸೊ ಈ ಗಂಟ ಈ ಎಪಿಸೋಡ್ ನೀವು ನೋಡಿದ್ರಿ, ಥ್ಯಾಂಕ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜಾಗನ ತೋರಿಸ್ತೀನಿ.
ಮತ್ತೊಂದು ಜಾಗ ತೋರಿಸ್ತೀನಿ, ಮಗದೊಂದು ಜಾಗ ತೋರಿಸ್ತೀನಿ. ನಿಮಗೆ ಬೇಕಾಗಿರೋಂಥ ಸುವಿಧೆಗಳು ನಿಮ್ಮ ಮನೆಯಲ್ಲೇ ನೀವೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕ್ಲೀನಾಗಿ ಬೋಂಡಾ ಪಕೋಡ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ನೋಡ್ಬೋದು. DBS ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತಲೇ ಮಾಡಿರೋಂಥದ್ದು. ಕಲೀರಿ, ಕಲಿಸ್ಕೊಡಿ, ತಿಳಿರಿ, ತಿಳಿಸ್ಕೊಡಿ. ಇದೇ DBS ಚಾನಲ್, ಇದು ನಿಮ್ಮ ಚಾನಲ್. ಓಕೆ, ಥ್ಯಾಂಕ್ ಯು. ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆಯಲ್ಲಿ, ಪ್ರತಿಯೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ.